ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಪತಿ ಸಿರ್ ಧೇಕಥ್ ಮಂಡೋದರಿ ಮುರುಚಿತ್ ಬಿಕಲ ಧರಣಿ ಕಸಿಪರಿ जुबती बृंद रोवत उठी धाई तेही उठाई रावण पही आई पति गति देखी ते करही पुकारा छूटे कछ नहीं बपुष सभारा उर ताड़ना करही विधि नाना रोवत करही प्रताप बखाना तव बलनाथ डोल नित धरनी तेजहीन पावक ससी तरनी शेष कमठ सही सकहि न भारा सो तनु भूमि परेवु भरी चारा बरुन कुबेर सुरेश समीरा रन सन्मुख धरी काहू न धीरा भुज बल जीते हूँ काल जम साई आजु परेहू अनाथ की नाई जगत विदित तुम्हारी प्रभुताई सुत परिजन बल बरनी न जाई राम विमुख अस हाल तुम्हारा रहा न कोऊ कुल रोवनिहारा तव बस विधि प्रपंच सबना था सभय दिसिप नित नावही माथा अब तव सिर भुज जम्बुक खाही राम विमुख कह अनुचित नाही काल बिबस पति कहाँ न माना अग जग नाथु मनुज करी जाना. ಇವು ಚೌಪಾಯಿಗಳು. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶ್ರೀರಾಮನನ್ನ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಸ್ತುತಿ ಮಾಡ್ತಾ ಇದ್ದಾರೆ. ವಾನರ ಬಲ್ಲೂಕಗಳು ಸ್ತುತಿ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲರೂ ಕೂಡ ಜಯಕಾರವನ್ನು ಮಾಡ್ತಾರೆ. ಶ್ರೀರಾಮಚಂದ್ರ ಏನು ಮಾಡ್ತಾನೆ, ತನ್ನ ಕೃಪಾ ದೃಷ್ಟಿಯ ಮಳೆಯನ್ನು ಸುರಿಸಿ ಆ ದೇವತೆಗಳ ವೃಂದಕ್ಕೆ ಅಭಯ ಪ್ರದಾನವನ್ನು ಮಾಡ್ತಾನೆ. ವಾನರ ಬಲ್ಲೂಕಗಳು ಎಲ್ಲರೂ ಕೂಡ ತುಂಬಾನೇ ಹರ್ಷಿತರಾಗಿ ಸುಖಧಾಮನಾದ ಮುಕುಂದನಿಗೆ ಜಯವಾಗಲಿ ಅಂತ ಹೇಳ್ತಾರೆ ಅಂತ ತುಳಸಿದಾಸರು ಹೇಳ್ತಾ ಇದ್ದಾರೆ. ಆಮೇಲೆ ತನ್ನ ಎದುರುಗಡೆ ಬಂದು ಬಿದ್ದಂತಹ ಪತಿಯ ತಲೆಗಳನ್ನು ನೋಡಿದ ತಕ್ಷಣ ಯಾರಿಗಾದರೂ ಆಗಲಿ ತನ್ನ ಗಂಡನ ತಲೆ ಕತ್ತರಿಸಿ ಬಿದ್ದಿದೆ ಅಂತಂದರೆ ಯಾವ ಹೆಂಡತಿಗೆ ತಾನೇ ದುಃಖ ಆಗೋದಿಲ್ಲ, ಶಾಕ್ ಆಗೋದಿಲ್ಲ. ಆ ತಲೆಗಳನ್ನು ನೋಡಿದ ತಕ್ಷಣ ಮಂಡೋದರಿ ಶೋಕ ವಿಹ್ವಲಳಾಗಿ ತುಂಬಾ ದುಃಖ ಆಗ್ಬಿಟ್ಟು ಮೂರ್ಛಿತಳಾಗಿ ನೆಲಕ್ಕೆ ಉರುಳು ಬಿಡ್ತಾಳೆ. ನೋಡಿ, ತುಂಬ ದುಃಖ ಆದಾಗ, ತುಂಬ ಸಂತೋಷ ಆದಾಗ ತಡ್ಕೊಳಕ್ಕಾಗದೆ ಮೂರ್ಛೆ ತಪ್ಪೋದುಂಟು ಆಯಿತಾ. ಇಲ್ಲಿ ಅವಳು ತುಂಬ ದುಃಖ ಆಗಿ ತುಂಬಾ ತಡ್ಕೊಳಕ್ಕಾಗದೆ ಮೂರ್ಛೆ ತಪ್ಪಿದ್ದಾಳೆ. ಅಂತಃಪುರದ ಸ್ತ್ರೀಯರೆಲ್ಲ ಅಳ್ತಾ ಓಡ್ ಬರ್ತಾಳೆ ಅವಳ ಹತ್ರಕ್ಕೆ. ಪ್ರಜ್ಞೆನೇ ಇಲ್ಲದೆ ಇರುವಂಥ ಅವಳನ್ನು ಎತ್ಕೊಂಡು ರಾವಣನ ಕಳೇಬರ ಇರುತ್ತಲ್ಲ, ಅಂದರೆ ಶವ, ಆ ಶವ ಇದ್ದಲ್ಲಿಗೆ ಅವರು ಬರ್ತಾರೆ. ಪ್ರಜ್ಞೆ ವಾಪಸ್ ಬಂದಮೇಲೆ ಆ ಪತಿಯ ದುಸ್ಥಿತಿಯನ್ನು ನೋಡಿ ಎಂಥ ಪರಿಸ್ಥಿತಿಯನ್ನು ತಂದ್ಕೊಂಡ್ರು, ಎಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದರೆ ಏನೂ ಕೇಳಲಿಲ್ಲ ಇವರು ಅಂತ ಆ ಒಂದು ದುಸ್ಥಿತಿಯನ್ನು ನೋಡಿ ಅವಳು ಕೂಗಿ ಕೂಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳ ಶರೀರದ ಮೇಲೆ ಅವಳಿಗೆ ಜ್ಞಾನನೇ ಇಲ್ಲ, ಕೂದಲೆಲ್ಲ ಬಿಚ್ಚಿ ಹರಡ್ಕೊಂಡಿದೆ. ಅವಳು ಬೇರೆ ಬೇರೆ ರೀತಿಯಿಂದ ಎದೆ ಬಡ್ಕೊಂಡು ಅವಳು ಅಳ್ತಾ ಇದ್ದಾಳೆ. ಆಮೇಲೆ ರಾವಣನ ಪ್ರತಾಪವನ್ನು ಕೂಡ ಕೊಂಡಾಡ್ತಾ ಇದ್ದಾಳೆ. ಎಂಥ ಒಬ್ಬ ಬಲ ಪರಾಕ್ರಮಿ ಆಗಿರುವಂಥವನಲ್ವ ಅವನು. ಸೊ ಅವಳ ಗಂಡನ ಒಂದು ಪ್ರತಾಪವನ್ನು ಕೂಡ ಕೊಂಡಾಡ್ತಾ ಇದ್ದಾಳೆ. ಹೇ ಪ್ರಾಣನಾಥ, ನಿಮ್ಮ ಬಲದಿಂದ ಪೃಥ್ವಿ ಅನ್ನೋದು ಸದಾ ನಡುಗ್ತಾ ಇರ್ತಾ ಇತ್ತು. ಅಂದರೆ ಅಷ್ಟು ಹೆದರಿಕೆ ಎಲ್ಲರಿಗೂ ಕೂಡ, ಅಷ್ಟು ಶಕ್ತಿವಂತ ಅವನು. ನಿನ್ನೆದುರುಗಡೆ ಸೂರ್ಯ ಚಂದ್ರಾಗ್ನಿಗಳೂ ಕೂಡ ಹತಪ್ರಭರಾಗಿದ್ದರು. ಅವರ ಪ್ರಭೆಯನ್ನು ಹೊರಸೂಸೋದಕ್ಕೆ ಹೆದರ್ಕೊಳ್ತಾ ಇದ್ರು. ಅಷ್ಟು ಭಯ ಇಟ್ಟಿದ್ದ ಅವನು. ಆದಿಶೇಷ, ಕೂರ್ಮ ಇವರು ಕೂಡ ನಿನ್ನ ಭಾರವನ್ನು ಸಹಿಸ್ಕೊಳ್ದೆ ಹೋದರು. ಅಂತಹ ನಿನ್ನ ಮಹೋನ್ನತ ಶರೀರ ಇವತ್ತು ಧೂಳಿನ ಕಣವಾಗಿ ಇಲ್ಲಿ ಬಿದ್ದಿದೆ, ಮಣ್ಣಲ್ಲಿ ಬಿದ್ದಿದೆ. ಎಂಥ ಶರೀರ ನಿಂದು, ಎಲ್ಲರೂ ಹೆದರ್ಕೊಳ್ತಾ ಇದ್ರು ನಿನ್ನ ನೋಡಿದ್ರೆ. ನಿನ್ನ ಶರೀರದ ಭಾರ ಆಗಿತ್ತು. ಆದಿಶೇಷ ಕೂರ್ಮನೇ ನಿನ್ನ ಭಾರವನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ಅಂಥ ಶರೀರ ಇವತ್ತು ಒಂದು ಧೂಳಿನ ಕಣವಾಗಿ ಇಲ್ಲಿ ಧೂಳು ಮೇಲೆ ಬಿದ್ದಿದೆ, ಮಣ್ಣಿನ ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಎಂಥ ಶಕ್ತಿವಂತ ಏನೇ ಆದರೂ ಕೂಡ ಭಗವಂತನಿಗೆ ವಿಮುಖನಾದರೆ ಏನಾಗುತ್ತೆ, ಅವನ ಗತಿ ಅಧೋಗತಿ ಆಗೋದಂತೂ ಗ್ಯಾರಂಟಿ. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂತಂದರೆ ಇಲ್ಲಿ ರಾವಣ.
ಇಂದ್ರ, ವಾಯು, ವರುಣ, ಕುಬೇರ ಇವರಲ್ಲಿ ಯಾರೂ ಕೂಡ ರಣರಂಗದಲ್ಲಿ ನಿನಗೆ ಮುಖ ತೋರಿಸುವಂಥ ಸಾಹಸ ಮಾಡಲಿಲ್ಲ. ಅಂದರೆ ನಿನ್ನ ಎದುರುಗಡೆ ನಿಂತು ಯುದ್ಧ ಮಾಡುವಂಥ ಸಾಹಸವನ್ನು ಮಾಡಲಿಲ್ಲ. ಸ್ವಾಮಿ, ನೀವು ನಿಮ್ಮ ಭುಜಬಲದಿಂದ ಕಾಲನನ್ನೂ ಯಮನನ್ನೂ ಗೆದ್ದಿದ್ದೀರಾ. ಅಂತಹ ಲೋಕವೀರರಾದಂತಹ ನೀವು ಇವತ್ತು ಅನಾಥರಾಗಿ ಇಲ್ಲಿ ಮಲ್ಕೊಂಡಿದ್ದೀರಾ. ಅಂದರೆ ಈ ರೀತಿ ಬಿದ್ದಿದ್ದೀರಲ್ಲ, ನಿಮ್ಮ ಪೌರುಷ ಪ್ರಭುತ್ವಗಳು ಲೋಕವಿಶ್ರುತವಾದವು. ಅಂದರೆ ಏನೋ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದಾಳೆ. ಎಲ್ಲ ಹೊರಟು ಹೋಯ್ತಲ್ಲ ಅಂತ. ಅಯ್ಯೋ, ನಿಮ್ಮ ಮಕ್ಕಳ ಮತ್ತು ನಿಮ್ಮ ಪರಿಜನರು ಅಂದರೆ ನಿನ್ನ ಕುಟುಂಬದವರು, ನಿನಗೆ ಬೇಕಾಗಿರುವಂಥವ್ರು ಅಂಥವರ ಬಲ ಇದೆಯಲ್ಲ, ಅದನ್ನೂ ಕೂಡ ವರ್ಣನೆ ಮಾಡೋದಕ್ಕಾಗೋದೇ ಇಲ್ಲ. ಜಗತ್ಪ್ರಭುವಾದಂತಹ ಶ್ರೀರಾಮನ ಜೊತೆ ನೀನು ವೈರತ್ವವನ್ನು ಕಟ್ಕೊಂಡ್ರಲ್ಲ, ಅದರಿಂದನೇ ನಿಮಗೆ ಇವತ್ತು ಈ ರೀತಿಯ ಒಂದು ದುಸ್ಥಿತಿ ಬಂದಿರೋದು. ಈ ದುರ್ಗತಿಗೆ ಕಾರಣ ಏನು ಅಂತಂದರೆ ರಾಮನ ಜೊತೆ ನಿಮ್ಮ ವೈರತ್ವ. ಇವತ್ತು ನಿಮ್ಮ ವಂಶದಲ್ಲಿ ನಿಮಗಾಗಳುವಂಥವ್ರು ಯಾರೂ ಉಳಿಲಿಲ್ಲ. ನೋಡಿದ್ರ, ಮಕ್ಕಳೆಲ್ಲನೂ ಸತ್ತೋಗಿದ್ದಾರೆ. ಸೊ ಒಬ್ಬರೂ ಉಳಿದಿಲ್ಲ ನಿಮಗೋಸ್ಕರ ಆಳೋದಕ್ಕೆ. ನಾಥ, ಬ್ರಹ್ಮನು ಸೃಷ್ಟಿ ಮಾಡಿರುವಂಥ ಇಡೀ ಪ್ರಪಂಚನೇ ನಿಮ್ಮ ಅಡಿಯಾಳಾಗಿತ್ತು. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾ ಇದ್ರು. ದಿಕ್ಪಾಲಕರು ಕೂಡ ನಿಮ್ಮ ಭಯದಿಂದ ನಿಮ್ಮ ಮುಂದೆ ಹಣೆಯನ್ನು ಬಗ್ಗಿ ಇಟ್ಕೊಳ್ತಾ ಇದ್ರು. ಅಂದರೆ ಏನು, ಅಷ್ಟು ಭಯ ಪಟ್ಕೊಂಡು ಹಣೆಯನ್ನು ಬಗ್ಗಿಸ್ತಾ ಇದ್ರು. ಆದರೆ ಅಯ್ಯೋ, ಈಗ ನಿಮ್ಮ ತಲೆಗಳು ತೋಳುಗಳು ನರಿಗಳು ತಿಂತಾ ಇದ್ದವಲ್ಲ, ಆ ರೀತಿ ಇದ್ದಂಥವ್ರು ನೀವು. ಆದರೆ ಈಗ ನಿಮ್ಮ ಶರೀರವನ್ನು, ನಿಮ್ಮ ತಲೆಯನ್ನು ನರಿಗಳು ತೋಳುಗಳು ತಿಂತಾ ಇದೆಯಲ್ಲ. ರಾಮನಿಗೆ ವಿಮುಖನಾದವನಿಗೆ ಇಂಥ ಗತಿ ಬರೋದು ಅನುಚಿತ ಏನಲ್ಲ ಅಂತಂದರೆ ಆ ರೀತಿ ಬರಬಾರ್ದು ಅಂತಲ್ಲ, ಅದೇ ರೀತಿ ಆಗೋದು. ಯಾರು ರಾಮನ ವಿರುದ್ಧವಾಗಿರ್ತಾರೋ ಅಂಥವ್ರಿಗೆ ಈ ರೀತಿ ಒಂದು ಗತಿ ಬರೋದಂತೂ ನಿಜಾನೇ. ಪ್ರಾಣನಾಥ, ಪೂರ್ಣವಾಗಿ ಕಾಲಕ್ಕೆ ವಶರಾದಂತಹ ನೀವು ಯಾರ ಮಾತಿಗೂ ಕೂಡ ಕಿವಿ ಕೊಡಲಿಲ್ಲ. ಚರಾಚರದ ಒಡೆಯನಾದಂತಹ ಪರಮಾತ್ಮನನ್ನು ಹುಲು ಮನುಜ ಅಂತಾನೆ ಭಾವಿಸಿದ್ರಿ. ಅಂದರೆ ತನ್ನ ಗಂಡ ದೇವರನ್ನೂ ಒಪ್ಕೊಳ್ಳಿಲ್ಲ, ಅವನು ಕೂಡ ಸಾಮಾನ್ಯ ಮನುಷ್ಯ ಅಂತಾನೆ ತಿಳ್ಕೊಂಡಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನನ್ನು ಕೂಡ ನೀವು ಸಾಮಾನ್ಯ ಮನುಷ್ಯ ಅಂತಾನೆ ತಿಳ್ಕೊಂಬಿಟ್ರಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ನೋಡಿ, ಅವಳು ಎಷ್ಟೋ ಸರಿ ಬುದ್ಧಿ ಹೇಳ್ತಾಳೆ, ಈ ರೀತಿ ಮಾಡಬೇಡಿ ಅಂತ. ಆದರೆ ಕೇಳಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ತನ್ನ ಕರ್ಮವನ್ನು ಅವನು ಅನುಭವಿಸ್ಲೇಬೇಕಾಗಿತ್ತು. ಇಲ್ಲ ಅಂತಂದರೆ ಅವನು ಮಂಡೋದರಿ ಮಾತನ್ನಾದರೂ ಕೇಳ್ಬೋದಾಗಿತ್ತು, ತನ್ನ ಹೆಂಡತಿ ಮಾತನ್ನು. ಆದರೆ ಅವನಿಗೆ ಎಷ್ಟು ತನ್ನ ಒಂದು ಬಲದ ಮೇಲೆ ಅವನಿಗೊಂದು ನಂಬಿಕೆ ಇತ್ತು. ಆ ರೀತಿ ಅವನು ಅಹಂಕಾರದಿಂದ ಮೆರಿತಾ ಇದ್ದ. ಆದರೆ ಕೊನೆಗೆ ರಾಮನ ಕೈಯಿಂದ ಸತ್ತ, ಮತ್ತು ರಾಮನ ಒಳಗಡೆನೆ ಅವನ ಲೀನನಾಗ್ತಾನೆ. ಸೊ ಈ ರೀತಿ ಭಗವಂತನಿಗೆ ವಿರುದ್ಧವಾಗಿದ್ದವ್ರಿಗೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತೆ. ಅದರ ಮುಕ್ತಿಯಲ್ಲೂ ಬೇಕಾದಷ್ಟು ವಿಧಗಳಿದೆ. ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ ಅಂತೆಲ್ಲ ಇರುತ್ತೆ. ಸೊ ಅವರು ಯಾವ ರೀತಿ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೋ ಅಥವಾ ಯಾವ ರೀತಿ ಅವರು ಸತ್ತಿರ್ತಾರೋ ಆ ಸಮಯದಲ್ಲಿ ಅವ್ರ ಭಾವ ಹೇಗಿರುತ್ತೋ ಆ ರೀತಿಯ ಮುಕ್ತಿಯನ್ನು ಭಗವಂತ ಕೊಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.